ಅಂತ ಹೇಳಿದ್ದಾರೆ. ಪ್ರಿಯಾಂಕಾ ಗಾಂಧಿ ಕಿತ್ತೂರು ಚೆನ್ನಮ್ಮ ಇದ್ದಂಗೆ ಅಂಥಗಳನ್ನು ಮೋದಿನೂ ಬೈತಾರೆ, ಮೋದಿಯ ಚಮಚಗಳು ಸಹ ಬೈತಾರೆ ಅಂತ ಹೇಳಿದ್ದಾರೆ. ಪ್ರಿಯಾಂಕಾ ಗಾಂಧಿ ಕಿತ್ತೂರು ರಾಣಿ ಚೆನ್ನಮ್ಮ ಕರ್ನಾಟಕದ ವೀರ ಮಹಿಳೆ. ಆ ವೀರ ಮಹಿಳೆಯನ್ನ ನೀವು ಪ್ರಿಯಾಂಕಾ ವಾಡ್ರಾಗೆ ಹೋಲಿಕೆ ಮಾಡೋದು, ಅದೇ ನಿಮ್ಮ ತಾರತಮ್ಯವನ್ನ ತೋರಿಸ್ತಾರೆ. ಎಂಥ ವ್ಯಕ್ತಿ, ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ವೀರ ಮಹಿಳೆ, ತ್ಯಾಗ ಮಾಡಿದಂಥ, ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ಮಹಿಳೆ ಅಂತ ತಗೊಂಡೋಗಿ ಈ ನಕಲಿ ಕಾಂಗ್ರೆಸ್ ಅವರಿಗೆ ಹೋಲಿಕೆ ಮಾಡೋವಂಥದ್ದು ತಪ್ಪು. ಕಾಂಗ್ರೆಸ್ಸಿನ ಅಧ್ಯಕ್ಷರು ಖರ್ಗೆ ಅವರು ಕ್ಷಮಾಪಣೆ ಕೇಳಬೇಕು ರಾಜ್ಯದ ಜನತೆ ಮುಂದೆ. ಎಲ್ಲಿಂದ ಎಲ್ಲಿಗೆ ಹೋಲಿಕೆ? ಏನೋ ಕಿತ್ತೂರು ರಾಣಿ ಚೆನ್ನಮ್ಮ ಏನು ಕಾಂಗ್ರೆಸ್ ಅವರ? ನೋಡಿ, ಯಾವ್ದಾನ ಹುಡುಕಿ ದಾಖಲೆಗಳು ಏನಾನ ಹುಡುಕಿ ಇದ್ರೆ ಅದನ್ನು ಸೇರಿಸ್ಬಿಡಿ ನೋಡೋಣ. ಕಿತ್ತೂರು ಚೆನ್ನಮ್ಮನಿಗೆ ನಿಮ್ಮ ಕಾಂಗ್ರೆಸ್ಗೆ ಏನ್ರಿ ಸಂಬಂಧ? ಕರ್ನಾಟಕದ ವೀರ ಮಹಿಳೆ, ಇದನ್ನು ತಗೊಂಡೋಗಿ ನೀವು ಯಾರ್ಯಾರಿಗೋ ಹೋಲಿಕೆ ಮಾಡೋ ಅಂಥದ್ದು ಚೆನ್ನಮ್ಮನಿಗೆ ಅಪಮಾನ ಮಾಡ್ದಂಗೆ. ನೀವು ಚೆನ್ನಮ್ಮನಿಗೆ ಅಪಮಾನ ಮಾಡ್ದಂಗೆ ಆಗ್ತೈತೆ. ಕಾಂಗ್ರೆಸ್ ಅವರು ಕ್ಷಮಾಪಣೆ ಕೇಳಬೇಕು ಅಂತೇಳಿ ಆಗ್ರಹ ಮಾಡ್ತೀನಿ. ಅಭಿವೃದ್ಧಿ ಕಾರ್ಯ ಕೇಳಿದ್ರೆ ಬಿಜೆಪಿಯವ್ರನ್ನೇ ಹೇಳ್ತಾರೆ. ಕೊಲೆ, ಸುಲಿಗೆ, ಅತ್ಯಾಚಾರ ಕೇಳಿದ್ರು ಕೂಡ ಬಿಜೆಪಿ ಕಾಲದಲ್ಲಿ ಆಗಿಲ್ಲ ಅಂತ ಹೇಳ್ತಾರೆ. ಮತ್ತೆ ಜನ ಇವ್ರನ್ನ ಯಾಕೆ ಅಧಿಕಾರದಲ್ಲಿ ಇರಬೇಕು? ಬಿಜೆಪಿ ಕಾಲದಲ್ಲಿ ಆದಂಗಾಗಿದ್ರೆ ನೀವ್ಯಾಕೆ ಅಧಿಕಾರದಲ್ಲಿ ಇದ್ದೀರಾ? ನಾವೇನೋ ಬಿಜೆಪಿಗಿಂತ ಡಿಫರೆಂಟು, ಬಿಜೆಪಿಗಿಂತ ನಾವು ಬಹಳ ಸ್ವಚ್ಛ ಅಂತೆಲ್ಲ ಹೇಳ್ತಾ ಇದ್ರಲ್ಲ. ಬಿಜೆಪಿಗೆ ಯಾಕೆ ಹೋಲಿಕೆ ಮಾಡ್ಕೊಂತೀರಾ ನೀವು? ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಅದು ಜಗಜ್ಜಾಹೀರಾಗಿದೆ. ಉದ್ಯಮಗಳು ಕರ್ನಾಟಕದಿಂದ ಕಾಲು ಕೀಳುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾರು ನಿರ್ಭೀತಿಯಿಂದ ಓಡಾಡಕ್ಕೆ ಆಗ್ತಾ ಇಲ್ಲ. ಬ್ಯಾಂಕ್ಗಳಲ್ಲಿ ಒಡವೆ ಇಡಕ್ಕೂ ಭಯ ಬೀಳುವಂತ ಪರಿಸ್ಥಿತಿ. ಹಸುಗಳಂತೂ ರಸ್ತೆಯಲ್ಲಿ ಕಟ್ಟಂಗೆ ಇಲ್ಲ, ಇನ್ನ ಮನೆ ಮುಂದೆ ಕಟ್ಟಂಗಿಲ್ಲ. ಹಸುಗಳಿಗೂ ಬ್ಯಾರಿಕೇಡ್ ಹಾಕಿ ಅದಕ್ಕೂ ಬೀಗ ಹಾಕುವಂತ ಪರಿಸ್ಥಿತಿಯನ್ನ ಈ ಕಾಂಗ್ರೆಸ್ ಅವರು ತಂದಿದ್ದಾರೆ. ಇದು ಖಂಡನೀಯ.